ಎಂಥ ಅದ್ಭುತವಾದ ಕೃತಿ. ನಿಸಾರ್ ಅಹ್ಮದ್ ರವರಿಗೆ ನಮ್ಮ ಕಡೆಯಿಂದ 100 ಸಲಾಂ. ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ ಹಾಗೂ ಪರಂಪರೆ ಅತ್ಯಂತ ಶ್ರೀಮಂತ. ನಮ್ಮ ಪೂರ್ವಜರ, ಪ್ರಜ್ಞಾವಂತರ ಹಾಗೂ ಪ್ರಸಿದ್ಧ ಆಳರಸರ ಅಂದಿನ ಜನಜೀವನ ಮತ್ತು ಆಡಳಿತದ ಬಗ್ಗೆ ಬೆಳಕು ಚೆಲ್ಲುವ ಕಿರುಪ್ರಯತ್ನ ಇಲ್ಲಿದೆ. ಮೊದಲಿಗೆ ಕರ್ನಾಟಕ ರಾಜ್ಯ ರಮಾರಮಣ ಎಂದು ಪ್ರಖ್ಯಾತ ಹೊಂದಿದ ಚಕ್ರವರ್ತಿ ಕೃಷ್ಣದೇವರಾಯ. ನಮ್ಮ ಶತ್ರುಗಳಿಗೆ ಸಹಾಯ ಮಾಡಿದವರೇ, ವಿಜಯನಕ್ಕೆ ದೋಹ ಬಗೆದವರನ್ನು ನಾವು ಎಂದು ಕ್ಷಮಿಸುವುದಿಲ್ಲ. ನೀವು ನಾವು ಹೇಳಿದಷ್ಟು ಫಿರಂಗಿಗಳನ್ನು, ಬಂದೂಕುಗಳನ್ನು, ಕುದುರೆಗಳನ್ನು ತಕ್ಷಣ ಪೂರೈಸಬೇಕು. ಇಲ್ಲವಾದಲ್ಲಿ ನಮ್ಮ ಆಗ್ರಹಕ್ಕೆ ಬಲಿಯಾಗುವಿರಿ. ಎಚ್ಚರಿಕೆ. ಈಗ ಸ್ತ್ರೀ ಶಕ್ತಿ, ವುಮೆನ್ ಪವರ್ ಅಂತಾರಲ್ಲ, ಅದರ ನಿಜವಾದ ಅರ್ಥ ಹುಟ್ಟು ಹಾಕಿದ ದಿಟ್ಟ ಮಹಿಳೆ ಒನಕೆ ಓಬವ್ವ. ಅರೆ, ಏನಿದು ಶಬ್ದ? ಶತ್ರು ಪಡೆಯು ದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದೆ. ಕಳ್ಳದಾರಿಯಿಂದ ಬರಲು ಸಂಚು ಮಾಡುತ್ತಾರೆ. ಪಹರೆ ಕಾಯುತ್ತಿದ್ದ ನನ್ನ ಪತಿ ಊಟಕ್ಕೆ ಕುಳಿತಿದ್ದಾರಲ್ಲ, ಇವರಿಗೆ ಈ ಓಬವ್ವನ ಒಣಿಕೆ ಸಾಕು. ಜೈ ದುರ್ಗೆ. ಕಾಯಕವೇ ಕೈಲಾಸ ಎಂದು ಸಾರಿದ ಮಹಾಪುರುಷ ವಚನಕಾರ ಬಸವಣ್ಣ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲ ತೊಲಗಾಣಿ ತುಂಬಿ. ಮುಂದೆ ಎದುರಾಳಿಗಳ ಎದೆ ನಡುಗಿಸಿದ್ದ, ನಮಗೆ ಮೈ ರೋಮಾಂಚನಗೊಳಿಸುವ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಶತಮಾನಗಳಿಂದ ರಾಜ್ಯ ಬಾಳಿದ ಈ ಕಿತ್ತೂರು ಕನ್ನಡಿಗರ ಪ್ರಾಣ. ಮತ್ತೊಂದು ಸ್ತ್ರೀ ಶಕ್ತಿ ಉದಾಹರಣೆ ಸ್ವಾತಂತ್ರ್ಯ ಹೋರಾಟದ ರೂವಾರಿ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಬೇಕೇ ಕಪ್ಪ, ನಿಮಗೆ ಕೊಡಬೇಕು ಕಪ್ಪ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಕೊಡಬೇಕು ಕಪ್ಪ. ನೀವೇ ನಮ್ಮ ಅಣ್ಣ ತುಂಬಿದಿರೆ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ಬಂಧು ಮಿತ್ರರೇ, ನಿಮಗೆ ಕೊಡಬೇಕು ಕಪ್ಪ. ಬಂದಗಾಲ ಸುಂಕವಿಲ್ಲ ಎಂದು ಹೋಗಿರಿ. ಭಾರತ ಸೈನ್ಯದ ಪ್ರಪ್ರಥಮ ದಂಡನಾಯಕ, ಕಮಾಂಡರ್ ಇನ್ ಚೀಫ್ ಆಗಿ ಕಾರ್ಯನಿರ್ವಹಿಸಿದ ಕೊಡವರ ಹೆಮ್ಮೆಯ ಪುತ್ರ ಫೀಲ್ಡ್ ಮಾರ್ಷಲ್ KM ಕಾರಿಯಪ್ಪ. ಇತಿಹಾಸವನ್ನು ತಿಳಿಯದವರು, ಗೌರವ ಕೊಡದವರು ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಮಾತಿದೆ. ಇತಿಹಾಸ ವರ್ತಮಾನ ಹಾಗೂ ಭವಿಷ್ಯದ ನಡುವೆ ಸಂಬಂಧವಿರುತ್ತದೆ. ಇಂದಿನ ಮಕ್ಕಳಲ್ಲಿ ಹಿಂದಿನ ಘಟನೆಗಳು ಹಾಗೂ ಸಂಸ್ಕೃತಿಗಳ ಬಗ್ಗೆ ತಿಳಿದು ಹೇಳಬೇಕು. ಮಕ್ಕಳಿಗೆ ನಾಡು ನುಡಿಗಳ ಬಗ್ಗೆ ಹೇಳುವುದಲ್ಲದೆ
ನಮ್ಮ ಪರಿವಾರದಲ್ಲೇ ಇರುವ ಬಂದು ಹೋಗಿರುವ ಅಜ್ಜಿ, ತಾತ, ಮುತ್ತಾತ, ಪೂರ್ವಜರ ಬಗ್ಗೆ ಹೇಳಬೇಕು. ಅವರು ನಡೆಸಿಕೊಟ್ಟ ಹಾದಿಯಲ್ಲಿ ನಡೆಯಲು ಪ್ರಯತ್ನಿಸಬೇಕು. ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಎಂದು ತಿಳಿದೇ ಇದೆ. ಕನ್ನಡಿಗರಾದ ನಾವು ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಗೌರವ ಮರ್ಯಾದೆಗಳನ್ನು ಹೊಂದಿ ಇಲ್ಲಿ ಕಂಡಂತಹ ಪುರಾಣ ಪುರುಷರನ್ನು ಸ್ಮರಿಸಿ ನಮಸ್ಕರಿಸುವುದೇ ನಮ್ಮ ಕನ್ನಡ ತಾಯಿಗೆ ಅರ್ಪಿಸುವ ನಿತ್ಯೋತ್ಸವ. ತಾಯೇ ನಿನಗೆ ನಿತ್ಯೋತ್ಸವ. ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ.